ನಮ್ದು ಡೋರ್ ಟು ಡೋರ್ ವೆಹಿಕಲ್ಸ್ ಏನು ಹೋಗ್ತಾ ಇದಾವೆ ದಿನನಿತ್ಯ ಬೆಳಗ್ಗೆ ಎದ್ರೆ ಮನೆ ಕಲೆಕ್ಷನ್ಗೆ ಏನು ಹೋಗ್ತಾ ಇರುತ್ತೆ. ಆ ವೆಹಿಕಲ್ ಅಲ್ಲಿ ಆ ಹುಡುಗ ಕೆಳಗಡೆ ಟೈರ್ ಬಿದ್ದುಬಿಟ್ಟಿದ್ದಾನೆ. ನಮ್ಮವರು ನೋಡಿಲ್ಲ ಅದು ಡ್ರೈವರು. ಹಾಗಾಗಿ ವೆರಿ ಅನ್ಫಾರ್ಚುನೇಟ್, ಪಾಪ ತೀರೋಗ್ಬಿಟ್ಟಿದ್ದಾನೆ. 2 ವರ್ಷ 6 ತಿಂಗಳೇನು ಇರ್ಬೇಕು ಮೋಸ್ಟ್ಲಿ ಆ ಹುಡುಗ. ಸೊ ಇದು ಭಾರಿ ಅನಾಹುತ ಆಗಬಾರ್ದು, ಎಲ್ಲಿ ಯಾರಿಗೂ ಆ ಥರ ಆಗಬಾರ್ದು. ಆ ಕುಟುಂಬಕ್ಕೆ ನನಗೆ ಭಾರಿ ಬೇಜಾರಾಗ್ತಾ ಇದೆ. ಯಾವ ನಗರದಲ್ಲಿ ಸರ್ ಇದು ನಮ್ಮ ವಾರ್ಡ್ ನಂಬರ್ 7 ಅಲ್ಲಿ ನಮ್ಮ ಬಾಪೂಜಿ ನಗರಲ್ಲಿ ಆಗಿದೆ. ನಮ್ಮ ಅಲ್ಲಿಗೆ ಸ್ಪಾಟ್ ಅಲ್ಲಿ ಶಿವರಾಜ್ ಅವ್ರನ್ನವರು ಇಮಿಡಿಯೇಟ್ ಆಗಿ ಸ್ಪಾಟ್ ಅಲ್ಲಿ ಹೋದ್ರು. ಬಟ್ ಯಾರು ಹೋದ್ರು ಬಟ್ ಜೀವ ಉಳ್ಸಕ್ ಆಗಿಲ್ಲ. ಸೊ ವೆರಿ ಅನ್ಫಾರ್ಚುನೇಟ್ ಆಗ್ತಾ ಇದೆ ಸರ್. ಇದು 9:45 ಆ ಥರ ಟೈಮಲ್ಲಿ ಆಗಿದೆ. ಅಂದ್ರೆ ಈಗ ಕಸ ಕಸ ಹಾಕೋ ಮನೆಗೆ ಡೋರ್ ಕಲೆಕ್ಷನ್ ಏನು ಹೋಗಿತ್ತಲ್ಲ ನಮ್ಮ ವೆಹಿಕಲ್, ಆ ಟೈಮಲ್ಲಿ ಇದಾಗಿರೋದು. ಸೊ ಆಲ್ಮೋಸ್ಟ್ ಡ್ರೈವರ್ದು ಆ ದಾರಿಯಲ್ಲಿ ಹೋಗ್ತಾ ಇದ್ದಾನೆ. ಯಾಕಂದ್ರೆ ಡೋರ್ ಟು ಡೋರ್ ಅಂದಾಗೆ ಪ್ರತಿ ಮನೆಯಲ್ಲಿ ನಿಂದಿರಿಸಿ ಹೋಗ್ತಾ ಇರುತ್ತೆ. ಸೊ ಸ್ಲೋ ಅಲ್ಲೇ ಇದ್ದಾನೆ. ಬಟ್ ಏನ್ ಮಾಡ್ತೀರಿ, ಟೈಮ್ ಅಲ್ಲಿ ಸ್ಪಾಟ್ ಅಲ್ಲಿ ಏನಾಗಿದೆನೋ ಗೊತ್ತಿಲ್ಲ ನಮಗೆ. ಅವು ಆಟ ಆಡ್ತಿದ್ರು ಅಂತೇಳಿ ನನಗೆ ಮಾಹಿತಿ ಬಂತು. ಬಟ್ ನಮ್ಮ ಡ್ರೈವರ್ಗಳು ಹುಷಾರಾಗಿರ್ಬೇಕು. ಆಟ ಆಡೋ ಟೈಮಲ್ಲಿ ಇವರು ಹುಷಾರಾಗಿ ಸ್ವಲ್ಪ ಗಾಡಿ ನಡೆಸಿದ್ರೆ ಚೆನ್ನಾಗಿರ್ತೈತೇನೋ ಅಂತ ಅನಿಸ್ತು. ಇಲ್ಲ, ಸಣ್ಣದು ಮಾಮೂಲಿ ಟಾಟಾ ಎಸ್ ಟಿಪ್ಪರ್. ಹುಡುಗನ್ ಸಣ್ಣ ವಯಸ್ಸು, ಇಮ್ಯುನಿಟಿ ಲೆವೆಲ್ಸ್ ಕಮ್ಮಿ ಇರುತ್ತೆ ಹುಡುಗಂದು. ಏನ್ ಸ್ವಲ್ಪ ಪೆಟ್ಟು ಬಿದ್ರೆ ಆಯ್ತಲ್ಲ, ಏನಿದೆ, ಎಷ್ಟು ಪಾಪ ಜೀವ ಇಷ್ಟು. ಮೇಲ್ಗಡೆ ಹತ್ತಿ ಇಳಿತು ಗಾಡಿ. ಹಾಸ್ಪಿಟಲ್ಗೆ ನಮ್ಮ ಘೋಷ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ರು. ನಮ್ಮ ಬಸರೆಡ್ಡಿ ಅವ್ರ ಕಡೆನೂ ನಾನು ಮಾತಾಡಿದೆ. ಇಲ್ಲ ಸರ್, ತೀರೋಗಿದ್ದಾರೆ ಹುಡುಗ ಅಂತಂದ್ರು. ಸರಿ, ನಾವು ಪೋಸ್ಟ್ ಮಾರ್ಟಮ್ ಮಾಡಬೇಕು ಅಂತಂದ್ರು. ನಾನು ರಿಕ್ವೆಸ್ಟ್ ಮಾಡಿದೆ ಅವರಿಗೆ, ಬೇಡ ಸರ್, ಸಣ್ಣ ಜೀವ, ಸಣ್ಣ ಕೂಸು, ಪಾಪ ಮಾಡಬೇಡ್ರಿ ಪೋಸ್ಟ್ ಮಾರ್ಟಮ್. ಇಲ್ಲ ಸರ್, ಲೀಗಲ್ ಇಶ್ಯೂಸ್ ಆಗುತ್ತೆ ಮಾಡಲಿಲ್ಲ ಅಂತ ಅಂದರೆ. ಯಾಕಂದರೆ ನಾಳೆ ಫ್ಯೂಚರಲ್ಲಿ ಮತ್ತೆ ಯಾರೋ ಒಬ್ಬರು ಕ್ಲೇಮ್ ಮಾಡಿಬಿಟ್ರೆ ನಮ್ಮ ಜಾಬ್ಸ್ ಹೋಗ್ತಾವ ಅಂತೇಳಿ ಪಾಪ ಅವ್ರು ರಿಕ್ವೆಸ್ಟ್ ಮಾಡಿದ್ಮೇಲೆ ಸರಿ ಬಿಡು ಅಂತೇಳಿ ನಾವು ಪೋಸ್ಟ್ ಮಾರ್ಟಮ್ಗೆ ಇಲ್ಲಿ ಕಳಿಸಿದ್ರು. ಸರ್, ಈಗ ಹೋಗಿದ್ದ ಜೀವ ಅಂತ ನಾವು ತಂದು ಆಗಲ್ಲ. ಸೊ ನಮ್ಮ ಕಡೆಯಿಂದ ನಾವು ಏನು ಕಾಂಪನ್ಸೇಷನ್ ಮಾಡಿಸ್ಕೊಡ್ಬೇಕು, ಖಂಡಿತವಾಗಿ ನಾನು, ನಮ್ಮ ಶಿವರಾಜ್ ಅಣ್ಣವರು, ನಮ್ಮ ಜಬ್ಬರ್ ಅವರು, ನಮ್ಮ ಆಸಿಫ್ ಅವರು, ಎಲ್ಲ ಕಾರ್ಪೊರೇಟ್ರು ನಮ್ಮ ಸಮಕ್ಷದಲ್ಲಿ ಏನಿದ್ದಾರೆ ಅವರೆಲ್ಲರೂ ನಾವು ಫೈಟ್ ಮಾಡಿ ಅವ್ರಿಗೆ ಏನಿದೆ ಅವ್ರ ಕುಟುಂಬಕ್ಕೆ ಒಂದು ದೊಡ್ಡಿಂದ ಎಷ್ಟಾಗುತ್ತೆ ಎಂಬುದು ನಾನು ಇವಾಗ ಅಟ್ ಪ್ರೆಸೆಂಟ್ ಹೇಳೋಕ್ಕಾಗಲ್ಲ. ಮ್ಯಾಕ್ಸಿಮಮ್ ಮಾಡಿಕೊಡೋದಕ್ಕೆ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ. ಇವಾಗ ಕಾಂಟ್ರಾಕ್ಟ್ರನ್ನು ಕರೆಸೀನಿ. ಸೊ ರಂಗನಾಥ್ ಎಂಟರ್ಪ್ರೈಸಸ್ ಅಂತೇಳಿ ಅವ್ರ ಕಾಂಟ್ರಾಕ್ಟ್ರು, ಅವ್ರನ್ನೂ ಕರೆಸ್ಬಿಟ್ಟು ಅವ್ರಿಗೂ ಮಾತಾಡಿದ್ದೀನಿ. ಸೊ ಅವರು ಹೇಳಿದ್ದೀನಿ, ಹ್ಯುಮ್ಯಾನಿಟಿ ಬೇಸಿಸಲ್ಲಿ ಮಾಡಿಕೊಡಪ್ಪ ಅಂತೇಳಿ ಹೇಳಿದ್ದೀನಿ. ಸೊ ಆ ಗ್ರೌಂಡಲ್ಲಿ ನಾವು ಖಂಡಿತವಾಗಿ ಆ ಹುಡುಗಗೆ ಏನಿದೆ ಮನೆಗೆ ಕಾಂಪನ್ಸೇಷನ್ ತಲುಪಿಸೋ ಪ್ರಯತ್ನ ನಾವು ಮಾಡಿಕೊಡ್ತೀವಿ. ಆದ ನಂತರ ಇನ್ಶೂರೆನ್ಸ್ ಕಂಪನಿಗೂ ಕರೆಸಿದ್ದೀವಿ, ಅವರಿಗೂ ಮಾತಾಡಿದ್ದೀವಿ. ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತೆ. ಮ್ಯಾಕ್ಸಿಮಮ್ ಎಷ್ಟಾದರೆ ನಮ್ಮ ಕೈಯಾರೆ ಎಷ್ಟಾಗುತ್ತೆ ಅಷ್ಟು ನಾನು ಮಾಡಿಕೊಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಆದ ನಂತರ ಮತ್ತೆ ನಮ್ಮ ಕಾರ್ಪೊರೇಷನ್ ಪರವಾಗಿ ನಾನು ನಮ್ಮ ಕಮಿಷನರ್ಗೂ ಮಾತಾಡಿದ್ದೀನಿ. ಅವರು ಸರ್ ಏನನ್ನು ಮಾಡಿಕೊಡೋಣ ಸರ್ ಅವರಿಗೆ ಅಂತೇಳಿ ಅವರು ಭರವಸೆ ಕೊಟ್ಟರು ನಮ್ಮ ಕಮಿಷನರು. ಆಮೇಲೆ ನಮ್ಮ ಅಕೌಂಟ್ ಸೆಕ್ಷನ್ CEO, ಆ್ಯಕ್ಚುಲಿ ಇದು ಅವಕಾಶ ಇಲ್ಲ, ಅಂದರೆ ನಮ್ಮ ಪ್ರಾವಿಷನ್ ಇಲ್ಲ. ಅಂದರೆ ಈ ಥರ ಕೇಸಸ್ಗೆ ನಾವು ಯಾವತ್ತೂ ಬಜೆಟಲ್ಲಿ ಇಟ್ಕೊಂಡಿಲ್ಲ ಸರ್. ಆದ್ರೂ ನೆಕ್ಸ್ಟ್ ಬಜೆಟಲ್ಲಿ ಇದಕ್ಕೆ ನಾವು ಪ್ರಾವಿಷನ್ ಮಾಡ್ಕೊಳೋಣ ಸರ್. ಇವಾಗ ಏನಿದೆ ನಾವು ಮಾಡಿಕೊಡೋಣ ಅಂತೇಳಿ ಪಾಪ ನಮ್ಮ ನಾಗರಾಜ್ CEO ಅವರೂ ಆಶ್ವಾಸನೆ ಕೊಟ್ಟರು. ಸರ್, ಮ್ಯಾಕ್ಸಿಮಮ್ ಅವ್ರ ಫ್ಯಾಮ್ಲಿಗೆ ಏನಾಗುತ್ತೆ ನನ್ನ ಕೈಲಾರೆ, ನಮ್ಮ ಕಾರ್ಪೊರೇಟರ್ ಕೈಲಾರೆ ಎಷ್ಟಾಗುತ್ತೆ ಅಷ್ಟು ನಾವು ಮಾಡಿಕೊಡೋದಕ್ಕೆ ನಾವು ಪ್ರಯತ್ನ ಮಾಡಿಕೊಡ್ತೀವಿ ಸರ್.